ನಡೆಸ್ತಾ ಇದ್ದಾರೆ. ಈ ನಡುವೆ ರೈಸಿಂಗ್ ಫಿಯೋನಿಕ್ಸ್ ತಂಡದ ಪರವಾಗಿ ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ ಸತ್ಯನಾರಾಯಣ. ಕೊನೆಯ 6 ಎಸೆತಗಳಲ್ಲಿ 12 ರನ್ನಿನ ಅವಶ್ಯಕತೆ. ಸತ್ಯಾರವರು ದಾಳಿಯನ್ನು ಸಂಘಟಿಸುವ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ. 4 ಓವರ್ಗಳು ಈಗಾಗಲೇ 2 ಬೌಲರ್ಗಳು ಸಂಘಟಿಸಿರೋದ್ರಿಂದ ಆದಷ್ಟು ಬೇಗ ಈ ಒಂದು ಓವರನ್ನು ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರೈಸಿಂಗ್ ಫಿಯೋನಿಕ್ಸ್ ತಂಡದ ಪರವಾಗಿ ಅಂತಿಮ ಓವರನ್ನು ದಾಳಿಯನ್ನು ಸಂಘಟಿಸಲು ಮುಂದಾಗ್ತಾ ಇದ್ದಾರೆ ಮ್ಯಾಥ್ಯೂಸ್. ಮತ್ತೊಮ್ಮೆ ಬಲವಾದ ಹೊಡೆತ ಹರೀಶ್ ಅವರಿಂದ ಮಿಡ್ ವಿಕೆಟ್ ವಿಭಾಗದಲ್ಲಿ ಚುರುಕಿನ 2 ಓಟ ಕಾದು ನೋಡಬೇಕಾಗಿದೆ. ಈ ಬಾರಿ ವಿಕೆಟ್ ಕೀಪರ್ನಿಂದ ಸಂಪೂರ್ಣ ವಿಫಲತೆ. 5 ಎಸೆತ 10 ರನ್ನಿನ ಅವಶ್ಯಕತೆ. ಹರೀಶ್ ಹಾರ್ದಿಕ್ ಪಾಂಡ್ಯ ಆಗುವ ಸಾಧ್ಯತೆ ಇದೆ. ಹಿಂದಿನ ಪಂದ್ಯದಲ್ಲೂ ಕೂಡ ನಾನು ಈಗಾಗಲೇ ಹೇಳಿದ್ದೆ, ಹರೀಶ್ ರವರ ನೀಳಕಾಯದ ದೇಹ ಹಾರ್ದಿಕ್ ಪಾಂಡ್ಯರವರನ್ನು ಹೋಲುತ್ತೆ ಅಂತ. ಕೊನೆಯ 5 ಎಸೆತಗಳಲ್ಲಿ 10 ರನ್ನಿನ ಅವಶ್ಯಕತೆ. ಅತ್ಯಂತ ಅದ್ಭುತವಾದ ರೋಚಕ ಪಂದ್ಯ. ಈ ಬಾರಿ ಬಲವಾಗಿ ಹೊಡೆಯಲು ಯತ್ನ, ಅಗಲವಾದ ಚೆಂಡು, ಮತ್ತೊಂದು ಅತಿರಿಕ್ತ ರನ್ನಿನ ಸೇರ್ಪಡೆ. ಈ ಒಂದು ಪಂದ್ಯದ ರೋಚಕತೆ ಇಮ್ಮಡಿಗೊಳ್ತಾ ಇದೆ. 2 ತಂಡವು ಕೂಡ ಅತ್ಯಂತ ಅದ್ಭುತವಾಗಿ ಅಂಕಣದ ಮಧ್ಯದಲ್ಲಿ ಕಾದಾಟವನ್ನು ನಡೆಸ್ತಾ ಇದ್ದಾವೆ. ಕೊನೆಯ 5 ಎಸೆತ 9 ರನ್ನಿನ ಅವಶ್ಯಕತೆ. ಮ್ಯಾಥ್ಯೂಸ್ ದಾಳಿಕಾರರಾಗಿ ಅವರನ್ನು ಎದುರಿಸಲು ಸಿದ್ಧರಾಗಿದ್ದಾರೆ ಹರೀಶ್. ಉತ್ತಮವಾದ ಹೊಡೆತ. ಈ ಬಾರಿ ರನ್ ಗಳಿಕೆಗಾಗಿ ಯತ್ನ. ಈ ನಡುವೆ ಚುರುಕಿನ 1 ಓಟ. ಉತ್ತಮವಾಗಿ ಆಡ್ತಾ ಇದ್ದಾರೆ 2 ತಂಡದ ಆಟಗಾರರು. ಕೊನೆಯ 4 ಎಸೆತಗಳಲ್ಲಿ 8 ರನ್ನಿನ ಅವಶ್ಯಕತೆ. 4 ಎಸೆತಗಳು ಬಾಕಿ, 8 ರನ್ನಿನ
ಅವಶ್ಯಕತೆ ಇದೆ ಈ ಒಂದು ಪಂದ್ಯದಲ್ಲಿ PTYCC ಗೆಲ್ಲಲು. ಬಲವಾಗಿ ಹೊಡೆಯಲು ಯತ್ನ, ದಾಂಡಿಗನಿಂದ ವಿಫಲ ವಿಫಲ ವಿಫಲ. ಕೊನೆಯ 3 ಎಸೆತಗಳು ಬಾಕಿ, 8 ರನ್ನಿನ ಅವಶ್ಯಕತೆ. ರೈಸಿಂಗ್ ಫಿಯೋನಿಕ್ಸ್ ತಂಡದ ಪರವಾಗಿ ಅಂತಿಮ ಓವರ್ ಚಾಲ್ತಿಯಲ್ಲಿದ್ದು ಮ್ಯಾಥ್ಯೂಸ್ ಈಗಾಗಲೇ ಕರಾರುವಕ್ ದಾಳಿಯ ಮೂಲಕ 3 ಎಸೆತಗಳನ್ನು ಸಂಘಟಿಸಿರ್ತಾರೆ. ಕೊನೆಯ 3 ಎಸೆತ 8 ರನ್ನಿನ ಅವಶ್ಯಕತೆ. ಬಲವಾದ ಹೊಡೆತ, ಕಾದು ನೋಡಬೇಕಾಗಿದೆ. ಕೇವಲ 1 ಅಂಕಿಗೆ ಸೀಮಿತಗೊಳಿಸಿದ್ದಾರೆ. ಕೊನೆಯ 2 ಎಸೆತಗಳು ಬಾಕಿ, 7 ರನ್ನಿನ ಅವಶ್ಯಕತೆ. ಹರೀಶ್ ಸ್ಟ್ರೈಕ್ನಲ್ಲಿ. ಕಾದು ನೋಡಬೇಕಾಗಿದೆ. ಎಲ್ಲರನ್ನೂ ಕೂಡ ಎದ್ದು ನಿಲ್ಲುವಂತೆ ಮಾಡಿರುವಂತಹ ಪಂದ್ಯ ಈ ಒಂದು PTYCC ಮತ್ತು ರೈಸಿಂಗ್ ಫಿಯೋನಿಕ್ಸ್ ತಂಡದ ಪಂದ್ಯ. ಕೊನೆಯ 2 ಎಸೆತಗಳು ಬಾಕಿ, 7 ರನ್ನಿನ ಅವಶ್ಯಕತೆ. ಉತ್ತಮವಾದ ಹೊಡೆತ, 6 ರನ್ನುಗಳು. ಹರೀಶ್ ಈಗಾಗಲೇ ಹೇಳಿದ್ದೆ ಹಾರ್ದಿಕ್ ಪಾಂಡ್ಯ ರೀತಿಯಲ್ಲಿ ಬ್ಯಾಟಿಂಗ್ ಅನ್ನು ಬೀಸ್ತಾರೆ ಅಂತ. ಅತ್ಯಂತ ಅದ್ಭುತವಾಗಿ ಮುನ್ನುಗ್ಗಿ ಹೊಡೆಯೋದ್ರ ಮೂಲಕ 6 ರನ್ನುಗಳನ್ನು, ಸಿಡಿಲಬ್ಬರದ 6 ರನ್ಗಳನ್ನು PTYCC ತಂಡಕ್ಕೆ ತಂದು ಕೊಟ್ಟಿರ್ತಾರೆ. ಪಂದ್ಯ ಟೈ ಆಗಿದೆ. ಕೊನೆಯ 1 ಎಸೆತದಲ್ಲಿ 1 ರನ್ನಿನ ಅವಶ್ಯಕತೆ. ಪಂದ್ಯ ಅಂದ್ರೆ ಹೀಗಿರಬೇಕು. ಇದು ಭದ್ರಾವತಿ ಪ್ರೀಮಿಯರ್ ಲೀಗ್ ಸೀಸನ್ 3. ರೋಚಕತೆಗೇನು ಕಡಿಮೆ ಇಲ್ಲ. ಒಂದೆಡೆ ಹರೀಶ್ ಹಾರ್ದಿಕ್ ಪಾಂಡ್ಯ ರೀತಿಯಲ್ಲಿ 6 ಅನ್ನ ಬಾರಿಸಿರ್ತಾರೆ. ಕೊನೆಯ 1 ಎಸೆತ 1 ರನ್ನಿನ ಅವಶ್ಯಕತೆ. ಉತ್ತಮವಾದ ಹೊಡೆತದ ಮೂಲಕ ಹರೀಶ್ ಅತ್ಯಂತ ಅದ್ಭುತ ಬ್ಯಾಟಿಂಗ್ನ ಮೂಲಕ PTYCC ತಂಡವನ್ನು ಜಯಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅತ್ಯಂತ ರೋಚಕ ಪಂದ್ಯದಲ್ಲಿ ರೈಸಿಂಗ್ ಫಿಯೋನಿಕ್ಸ್ ತಂಡ ಹಾಗೂ PTYCC ತಂಡ ಜಯಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 2 ತಂಡ